ಪ್ರತಿಯೊಬ್ಬ ಮನುಷ್ಯನು ಕೂಡ ಸಕ್ಸಸ್ಸನ್ನು ಕಾಣ್ತಾನೆ. ಆ ಸಕ್ಸಸ್ಸನ್ನು ಕಂಡಾಗ ಆ ದೇವರಲ್ಲಿ ಬೇಡಿಕೊಳ್ಳುವುದು ಒಂದೇ, ದೇವರೇ ನನಗೆ ಕೇಳಿದ್ದೆಲ್ಲ ಸಕ್ಸಸ್ಸನ್ನು ನೀನು ಕರುಣಿಸಿದೆ, ಆದರೆ ನನ್ನ ಬಾಲ್ಯದ ದಿನಗಳನ್ನ ಮತ್ತೆ ನನಗೆ ಕರುಣಿಸಿ ಎಂದಾಗ ಅದು ದೇವರು ಅಸಾಧ್ಯ ಅಂತಾನೆ. ಆ ಬಾಲ್ಯವನ್ನು ನಾವು ಮರಳಿ ನೆನಪು ಮಾಡ್ಕೋಬಹುದು. ನಾವು ಕಲಿತಿರುವಂತಹ ಶಾಲೆಗೆ ನಾವೇ ಅತಿಥಿಗಳಾಗಿ ಹೋದರೆ ಹೇಗಿರುತ್ತೆ ಅನ್ನುವುದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಹೌದು, 7 ವರ್ಷಗಳ ಕಾಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜೀರ್ಗಾಳದಲ್ಲಿ ತಮ್ಮ ವ್ಯಾಸಂಗವನ್ನು ಮುಗಿಸಿ ನಂತರದಲ್ಲಿ ಶಿವೋಗಿ ಮಂದಿರಕ್ಕೆ ಹೋಗಿ ತಮ್ಮ ಉನ್ನತ ವ್ಯಾಸಂಗವನ್ನು ಪ್ರಾರಂಭ ಮಾಡ್ತಾರೆ. ಆ ಉನ್ನತ ವ್ಯಾಸಂಗದ ಜೊತೆಗೆ ಹಲವಾರು ಧಾರ್ಮಿಕ ಪರಂಪರೆಗಳನ್ನು ಒಳಗೊಂಡಿರುವಂಥ ಪರಮ ಪೂಜ್ಯರು ಹಲವಾರು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ತಾರೆ. ಎಲ್ಲವನ್ನ ಉತ್ತಮ ರೀತಿಯಲ್ಲಿ ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಒಬ್ಬ ಸನ್ಯಾಸಿಯಾಗಿ ತಮ್ಮ ಜೀವನದಲ್ಲಿ ಹಲವಾರು ಉತ್ತುಂಗಕ್ಕೆ ಇರ್ತಾರೆ. ಆದರೆ ತಾವು ಕಲ್ತಿರುವಂಥ ಆ ಶಾಲೆಯ ವಾರ್ಷಿಕೋತ್ಸವದ ಸ್ನೇಹ ಸಮ್ಮೇಳನಕ್ಕೆ ಅತಿಥಿಯಾಗಿ ಆಗಮಿಸ್ತಾರೆ. ಆ ಅತಿಥಿಯಾಗಿ ಆಗಮಿಸಿದಾಗ ತಾವು ಕಲಿತಂಥ ಶಾಲೆಯನ್ನು ನೋಡಿ ಒಂದು ಕ್ಷಣ ಖುಷಿಯನ್ನು ವ್ಯಕ್ತಪಡಿಸ್ತಾರೆ. ಅಲ್ಲಿಗೆ ಬಂದಿರುವಂಥ ಪೂಜ್ಯರು ತಮ್ಮ ಬಾಲ್ಯವನ್ನು ನೆನೆದು ಭಾವುಕರಾಗ್ತಾರೆ. ಹೌದು, ಇಲ್ಲೇ ಗೆಳೆಯರ ಜೊತೆ ಆಟ ಆಡಿದ್ದು, ಇಲ್ಲೇ ನಾನು ಶಾಲೆಯನ್ನು ಕಲಿತಿದ್ದು, ಇದೇ ನನ್ನ ಬಂಧು ಬಳಗವನ್ನು ಹೊಂದಿರುವಂಥ ಗ್ರಾಮ, ಆ ಭಾವನೆಗೆ ಬೆಲೆ ಕಟ್ಟಲಾಗುವುದಿಲ್ಲ. ಹೌದು, ತಾವು ಎಷ್ಟೇ ಎತ್ತರ ಮಟ್ಟಕ್ಕೆ ಹೋಗಿದರೂ ಕೂಡ ಆ ಒಂದು ಸಣ್ಣ ಗ್ರಾಮಕ್ಕೆ ಬಂದಾಗ, ಆ ಸರ್ಕಾರಿ ಶಾಲೆಯೊಳಗೆ ಬಂದಾಗ ಅವರ ಸಣ್ಣ ಮಗುವಾಗಿ ಮತ್ತೆ ಅಲ್ಲಿ ಆಡಬೇಕು, ಕಲಿಬೇಕು ಅನ್ನುವಂಥ ಒಂದು ಭಾವನೆ ಅವರಲ್ಲಿ ಮನದಲ್ಲಿ ಮೂಡುತ್ತೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸ್ನೇಹ ಸಮ್ಮೇಳನವನ್ನ ಹಾಗೂ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಪರಮ ಪೂಜ್ಯ ಅಲ್ಲಮಪ್ರಭು ಮಹಾಸ್ವಾಮಿಗಳು ನಾಗನೂರು ರುದ್ರಾಕ್ಷಿ ಮಠ ಬೆಳಗಾವಿ ಅವರು ಆಗಮಿಸಿದರು. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಲಾಗಿತ್ತು. ಅದರ ಜೊತೆಯಲ್ಲಿ ಅಲ್ಲಿರುವಂತಹ ಶಿಕ್ಷಕರು ಕೂಡ ಆ ವಿದ್ಯಾರ್ಥಿಗಳಿಗೆ ಹಲವಾರು ರೀತಿಯ ನೃತ್ಯಗಳನ್ನು ಕಲಿಸಿ ಅಲ್ಲಿ ಪ್ರದರ್ಶನ ಮಾಡಿದರು. ಕಾರ್ಯಕ್ರಮ ಚಿಕ್ಕದಾದ್ರೂ ಕೂಡ ಚೊಕ್ಕದಾಗಿ ಅರೇಂಜ್ಮೆಂಟ್ ಮಾಡಿ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಆಚರಿಸಿ ಯಾವುದೇ ಪ್ರೈವೇಟ್ ಶಾಲೆಗಿಂತ ನಾವು ಕಮ್ಮಿ ಇಲ್ಲ ಅಂತ ತೋರಿಸಿಕೊಟ್ಟಂತ ಸರ್ಕಾರಿ ಶಾಲೆ ಯಾವುದಾದ್ರೂ ಇದ್ರೆ ಅದು ಜೀರ್ಗಾಳದ ಶಾಲೆ. ಇಲ್ಲಿ ಸಮಸ್ತ ಗ್ರಾಮಸ್ಥರು ಕೂಡಿಕೊಂಡು ಹಾಗೂ ಶಿಕ್ಷಕರು ಹಾಗೂ SDMC ಅವರು ಹಳೆ ವಿದ್ಯಾರ್ಥಿಗಳ ಬಳಗದವರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದರು. ಬಾಲ್ಯದಲ್ಲಿ